ಈ ಮಾತು ಎಲ್ರಿಗೂ ಅಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳತ್ತೀನಿ. ಒಬ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ನಿಮ್ಮ ಕೈಲಿ ಆಗಿಲ್ಲಲ್ಲ, ಕೆಟ್ಟದಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಬಿಟ್ಟರು ಕರ್ಮ ಬಿಡಲ್ಲ. ನಮಸ್ಕಾರ ಕನ್ನಡಿಗರೇ, ನಾ ಇವತ್ತು ಮಾಡ್ಲತ್ತೀನಿ ಬೆಂಡೆಕಾಯಿ ಚಟ್ನಿ. ಮತ್ತು ಅದ್ರ ಕಾಂಬಿನೇಷನ್ ಏನಂತೇಳಿ ನೋಡ್ರಿ. ಇದ್ರ ಜೊತೆ ಜೋಳದ ರೊಟ್ಟಿನೂ ಚಲೋ ಆಗ್ತದೆ. ಆದ್ರೆ ನಾ ಇವತ್ತು ಜೋಳದ ರೊಟ್ಟಿ ಮಾಡ್ಲತ್ತಿಲ್ಲ, ನಾ ಇವತ್ತು ರಾಗಿ ರೊಟ್ಟಿ ಮಾಡ್ಲತ್ತೀನಿ. ಬೆಂಡೆಕಾಯಿ ಚಟ್ನಿ ಅಂತೂ ರೆಡಿ ಆಗ್ಲತ್ತದ. ಏನೇನು ಬೇಕೆಲ್ಲ ಹಾಕೀನಿ ನೋಡ್ರಿ. ಹೇಳೋ ಅವಶ್ಯಕತೆ ಅಂತೂ ಏನೂ ಇಲ್ಲ, ಎಲ್ಲ ತೋರಿಸೀನಿ. ಅದು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು. ಕೆಲವೊಬ್ಬರು ಬೆಂಡೆಕಾಯಿ ಪಲ್ಯ ಇಷ್ಟಪಡಲ್ಲ. ಅವ್ರು ಇಷ್ಟಪಡ್ಲಾರ್ದವ್ರಿಗೆ ಇಂಥ ಚಟ್ನಿ ಮಾಡಿಕೊಡ್ರಿ, ತಾನೇ ಇಷ್ಟಪಡ್ತಾರೆ. ನಾ ಈ ಕಡೆ ನೀರು ಇಟ್ಕೊಂಡೀನಿ ಮತ್ತು ರಾಗಿ ಹಿಟ್ಟು ಹಾಕ್ಲತ್ತೀನಿ. ಸ್ವಲ್ಪ ರಾಗಿ ಹಿಟ್ಟಿಗೆ ಉಪ್ಪಂತ್ರ ಹಾಕಲೇಬೇಕು. ಚೆಂದಾಗಿ ರಾಗಿ ಹಿಟ್ಟು ಕಲಸ್ಕೋಬೇಕು. ಏನು ಸಿಟ್ಟದ ಎಲ್ಲ ಅದ್ರ ಮ್ಯಾಗೆ ಹಾಕಬೇಕು. ಸ್ವಲ್ಪ ಜಿಗಿ ಜಾಸ್ತಿ ಹಾಕ್ದೇವಂದ್ರೆ ಚಲೋ ಬರ್ತಾವ ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.